ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದೆ. ಅವರೀಗ ಸಿನಿಮಾಗಳನ್ನು ಮಾಡ್ಬೋದು. ವಿದೇಶಕ್ಕೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗೋದು ಬಿಟ್ಟರೆ ಉಳಿದದೆಲ್ಲ ಮಾಡ್ಬೋದು. ವಿದೇಶದ ಸೆಟ್ಟಿಂಗು ಗಿಟ್ಟಿಂಗೆಲ್ಲ ಹಾಕ್ಲಿಕ್ಕಾಗತ್ತೆ, ಏನು ಕಷ್ಟ ಅಲ್ಲ. ಈಗಿನ ಸಿನಿಮಾ ರಂಗದಲ್ಲಿ ಎಲ್ಲ ಮಾಡಲಿಕ್ಕಾಗತ್ತೆ. ಎಷ್ಟು ಸಿನಿಮಾ ಇದೆ ಬನ್ನಿ, ಇದು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳನ್ನು ಹೇಳ್ತಾ ಹೋಗ್ತೀನಿ. ಬರೋಬ್ಬರಿ 14 ಚಿತ್ರಗಳನ್ನು ಒಪ್ಪಿಕೊಂಡಿದ್ದಾರೆ ದರ್ಶನ್. 14 ಸಿನಿಮಾಗಳನ್ನು ಒಪ್ಪಿಕೊಂಡಿದ್ದಾರೆ. ಹಲವು ನಿರ್ಮಾಪಕರು ಈಗಾಗಲೇ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ. 14 ಚಿತ್ರಗಳಿಗಾಗಿ 30 ಕೋಟಿ ರೂಪಾಯಿ ಅಡ್ವಾನ್ಸ್ ಪಡೆದಿದ್ದಾರಂತೆ ದರ್ಶನ್. ಬರೋಬ್ಬರಿ 14 ಚಿತ್ರಗಳನ್ನು ಒಪ್ಪಿಕೊಂಡಿದ್ದಾರೆ. ಹಲವು ನಿರ್ಮಾಪಕರು ಈಗಾಗಲೇ ಅವರಿಗೆ ಅಡ್ವಾನ್ಸ್ ಕೊಟ್ಟಿದ್ದಾರೆ. 14 ಚಿತ್ರಗಳಿಗಾಗಿ 30 ಕೋಟಿ ರೂಪಾಯಿ ಅಡ್ವಾನ್ಸ್ ಕೂಡ ಪಡೆದಿದ್ದಾರಂತೆ ದರ್ಶನ್. ಓಕೆ, ಇನ್ನು ಕೆಲ ಚಿತ್ರಗಳ ಕತೆ ಕೇಳಿ ಅಂತಿಮ ಮಾಡಿದ್ದಾರೆ ದರ್ಶನ್. ತೆಲುಗಿನ ಪ್ರಸಾದ್ ಬಾಬು ಒಂದು ಚಿತ್ರ ನಿರ್ಮಿಸ್ತಾ ಇದ್ರು. ಪ್ರಸಾದ್ ಬಾಬು ಚಿತ್ರಕ್ಕೆ ಶ್ರೀಕಾಂತ್ ಅಡ್ಡಾಲ ನಿರ್ದೇಶಕ. ಈ ಚಿತ್ರದ ಶೂಟಿಂಗ್ ಬಹುತೇಕ ಫಾರಿನ್ನಲ್ಲೇ ನಡೆದಿತ್ತು. ಆದರೆ ಸದ್ಯ ದರ್ಶನ್ ವಿದೇಶಕ್ಕೆ ಹೋಗುವಾಗಿಲ್ಲ. ಯಾಕಂದರೆ ಪಾಸ್ಪೋರ್ಟಲ್ಲಿ ಅಲ್ಲಿ ಅವರಿಗೆ ಬೇಲ್ ಸಿಕ್ಕಿರ್ಬೋದು, ಆದರೆ ವಿದೇಶಕ್ಕೆಲ್ಲ ಹೋಗುವಾಗಿಲ್ಲ. ಈವನ್ ಸಮಟೈಮ್ಸ್ ಬೆಂಗಳೂರಿಂದ ಹೊರಗೆ ಹೋಗಬೇಕಾದ್ರೂ ಕೂಡ ಕೆಲವು ಪರ್ಮಿಷನ್ ಕೇಳಬೇಕಾಗುತ್ತೆ. ಇನ್ನು ಕೋಟಿಗೊಬ್ಬ ಸಿನಿಮಾ ಖ್ಯಾತಿಯ ಸೂರಪ್ಪ ಬಾಬು ಅವರು ಕೂಡ ಒಂದು ಚಿತ್ರ ಮಾಡಬೇಕಿತ್ತು ದರ್ಶನ್ಗಾಗಿ. ಜೂನ್ 7ರಂದು ಬಹುಭಾಷಾ ನಿರ್ದೇಶಕರು ಬಂದು ಅವರಿಗೆ ಕತೆ ಹೇಳಿದ್ರಂತೆ. ಈ ವಿಷಯವನ್ನು ಖುದ್ದು ಸೂರಪ್ಪ ಬಾಬು ಅವರೇ ಹೇಳ್ಕೊಂಡಿದ್ರು. ಇನ್ನೊಂದು D59 ಅಂದರೆ 59ನೇ ಚಿತ್ರ, D59 ಚಿತ್ರ ನಿರ್ಮಿಸ್ತಾ ಇದ್ದರು ಶೈಲಜಾ ನಾಗ್. ಶೈಲಜಾ ನಾಗ್ ಈ ಹಿಂದೆ ಕೂಡ ಕ್ರಾಂತಿ, ಅದಕ್ಕಿಂತ ಮೊದಲು ಯಜಮಾನಲ್ಲ ಯಾವುದೋ ಒಂದು ಸಿನಿಮಾ ಮಾಡಿದ್ರು ಅವ್ರ ಜೊತೆ. ಇನ್ನು D59 ಚಿತ್ರ ನಂತರ ಸಿಂಧೂರ ಲಕ್ಷ್ಮಣಕ್ಕೆ ತರುಣ್ ಸುಧೀರ್ ನಿರ್ದೇಶಕರಾಗಿದ್ದಾರೆ. ಸಿಂಧೂರ ಲಕ್ಷ್ಮಣ ತರುಣ್ ಸುಧೀರ್ ಅವರ ತಂದೆ ಸುಧೀರ್ ಅವರು ಮಾಡ್ತಾ ಇದ್ದಂಥ ಅದ್ಭುತವಾದಂಥ ನಾಟಕ ಸಿಂಧೂರ ಲಕ್ಷ್ಮಣ. ಅದನ್ನು ತೆರೆಗೆ ತರ್ತಾ ಇದ್ದಾರೆ. ಭಾಳ ಅದ್ಭುತವಾದಂಥ ಸಿನಿಮಾ ಆಗಬಹುದು. ಇನ್ನು ಶೈಲಜಾ ನಾಗ್ ಜೂನ್ 8ರಂದು ಚಿತ್ರಕಥೆ ಹೇಳಿದ್ರಂತೆ. D59ಗಾಗಿ 2016ರಲ್ಲೇ ದೊಡ್ಡ ಮೊತ್ತದ ಅಡ್ವಾನ್ಸ್ ಕೊಡಲಾಗಿತ್ತಂತೆ. ಇನ್ನು ರಾಘವೇಂದ್ರ ಹೆಗಡೆ ಕೂಡ ಒಂದು ಚಿತ್ರ ಮಾಡ್ತಾ ಇದ್ರಂತೆ. ಜೋಗಿ ಪ್ರೇಮ್ ನಿರ್ದೇಶನದ ಚಿತ್ರ ಕೂಡ ಸೆಟ್ಟೇರ್ತಾ ಇದೆಯಂತೆ. ತಮಿಳಿನ ರಮೇಶ್ ನಿರ್ಮಾಣದ ಚಿತ್ರ ಕೂಡ ಫಿಕ್ಸ್ ಆಗಿತ್ತಂತೆ. ಸಚ್ಚಿ, ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ, ರಘುನಾಥ್ ಸೋಗಿ, ಸೋಮಶೇಖರ್, ಮೋಹನ್ ನಟರಾಜ್ ನಿರ್ಮಾಣದ ಚಿತ್ರಗಳು ಕೂಡ ಅದರಲ್ಲಿದೆ. ಇನ್ನು ಜಮೀರ್ ಅಹ್ಮದ್ ಖಾನ್ ಮಗ ಝೈದ್ಗೂ ಒಂದು ಚಿತ್ರ ಮಾಡಬೇಕಿತ್ತಂತೆ. ಎಲ್ಲ ಒಟ್ಟು ಸೇರಿಸಿದರೆ 14 ಸಿನಿಮಾಗಳಾಗತ್ತೆ. 30 ಕೋಟಿಯಷ್ಟು ಅಡ್ವಾನ್ಸ್ ಪಡೆದಿದ್ದಾರಂತೆ. ಪ್ರತಿ ಚಿತ್ರಕ್ಕೆ ದರ್ಶನ್ 2 ರಿಂದ 3 ಕೋಟಿ ಅಡ್ವಾನ್ಸ್ ಪಡೀತಾರಂತೆ. ನಿಮ್ಗೆ ಗೊತ್ತಿರಲಿ, ಡೆವಿಲ್ ಸಿನಿಮಾಗೆ ಕನ್ನಡ ಸಿನಿಮಾ ರಂಗದಲ್ಲೇ ಅತಿ ಹೆಚ್ಚು 22 ಕೋಟಿಯಷ್ಟು ದುಡ್ಡು ಅವರು ರೆಮ್ಯುನರೇಷನ್ ಸಂಭಾವನೆಯಾಗಿ ಪಡೆದಿದ್ದಾರಂತೆ. ಅಂದರೆ ಮಿನಿಮಮ್ 22 ಕೋಟಿ ಅಂತಂದರೆ ಅವರ ಸಿನಿಮಾ ಸ್ಯಾಟಲೈಟಲ್ಲಿ ಸೈನ್ ಹಾಕಿದ ತಕ್ಷಣ 22 ಕೋಟಿಗೆ ಮಿನಿಮಮ್ ಸೇಲ್ ಆಗುತ್ತೆ ಅಂತ. ಉಳಿದದ್ದು OTT ಡ್ಯಾಶ್ 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 ಸಿನಿಮಾದಿಂದ ಬಂದ ಕಲೆಕ್ಷನ್ ಅದೆಲ್ಲ ಬೇರೆ. ಇದೆಲ್ಲ ದರ್ಶನ್ ಅವರ ಎಂಟ್ರಿಯಿಂದ ಎಷ್ಟೆಲ್ಲ ಸಿನಿಮಾಗಳು ಮತ್ತೆ ರೆಡಿ ಆಗೋದಕ್ಕೆ ಸಜ್ಜಾಗ್ತಾ ಇದೆ. ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದೆ. ಅವರೀಗ ಸಿನಿಮಾಗಳನ್ನು ಮಾಡ್ಬೋದು. ವಿದೇಶಕ್ಕೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗೋದು ಬಿಟ್ಟರೆ ಉಳಿದದೆಲ್ಲ ಮಾಡ್ಬೋದು. ವಿದೇಶದ ಸೆಟ್ಟಿಂಗು ಗಿಟ್ಟಿಂಗೆಲ್ಲ ಹಾಕ್ಲಿಕ್ಕಾಗತ್ತೆ, ಏನು ಕಷ್ಟ ಅಲ್ಲ. ಈಗಿನ ಸಿನಿಮಾ ರಂಗದಲ್ಲಿ ಎಲ್ಲ ಮಾಡಲಿಕ್ಕಾಗತ್ತೆ. ಎಷ್ಟು ಸಿನಿಮಾ ಇದೆ ಬನ್ನಿ, ಇದು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳನ್ನು ಹೇಳ್ತಾ ಹೋಗ್ತೀನಿ. ಬರೋಬ್ಬರಿ 14 ಚಿತ್ರಗಳನ್ನು ಒಪ್ಪಿಕೊಂಡಿದ್ದಾರೆ ದರ್ಶನ್. 14 ಸಿನಿಮಾಗಳನ್ನು ಒಪ್ಪಿಕೊಂಡಿದ್ದಾರೆ. ಹಲವು ನಿರ್ಮಾಪಕರು ಈಗಾಗಲೇ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ. 14 ಚಿತ್ರಗಳಿಗಾಗಿ 30 ಕೋಟಿ ರೂಪಾಯಿ ಅಡ್ವಾನ್ಸ್ ಪಡೆದಿದ್ದಾರಂತೆ ದರ್ಶನ್. ಬರೋಬ್ಬರಿ 14 ಚಿತ್ರಗಳನ್ನು ಒಪ್ಪಿಕೊಂಡಿದ್ದಾರೆ. ಹಲವು ನಿರ್ಮಾಪಕರು ಈಗಾಗಲೇ ಅವರಿಗೆ ಅಡ್ವಾನ್ಸ್ ಕೊಟ್ಟಿದ್ದಾರೆ. 14 ಚಿತ್ರಗಳಿಗಾಗಿ 30 ಕೋಟಿ ರೂಪಾಯಿ ಅಡ್ವಾನ್ಸ್ ಕೂಡ ಪಡೆದಿದ್ದಾರಂತೆ ದರ್ಶನ್. ಓಕೆ, ಇನ್ನು ಕೆಲ ಚಿತ್ರಗಳ ಕತೆ ಕೇಳಿ ಅಂತಿಮ ಮಾಡಿದ್ದಾರೆ ದರ್ಶನ್. ತೆಲುಗಿನ ಪ್ರಸಾದ್ ಬಾಬು ಒಂದು ಚಿತ್ರ ನಿರ್ಮಿಸ್ತಾ ಇದ್ರು. ಪ್ರಸಾದ್ ಬಾಬು ಚಿತ್ರಕ್ಕೆ ಶ್ರೀಕಾಂತ್ ಅಡ್ಡಾಲ ನಿರ್ದೇಶಕ. ಈ ಚಿತ್ರದ ಶೂಟಿಂಗ್ ಬಹುತೇಕ ಫಾರಿನ್ನಲ್ಲೇ ನಡೆದಿತ್ತು. ಆದರೆ ಸದ್ಯ ದರ್ಶನ್ ವಿದೇಶಕ್ಕೆ ಹೋಗುವಾಗಿಲ್ಲ. ಯಾಕಂದರೆ ಪಾಸ್ಪೋರ್ಟಲ್ಲಿ ಅಲ್ಲಿ ಅವರಿಗೆ ಬೇಲ್ ಸಿಕ್ಕಿರ್ಬೋದು, ಆದರೆ ವಿದೇಶಕ್ಕೆಲ್ಲ ಹೋಗುವಾಗಿಲ್ಲ. ಈವನ್ ಸಮಟೈಮ್ಸ್ ಬೆಂಗಳೂರಿಂದ ಹೊರಗೆ ಹೋಗಬೇಕಾದ್ರೂ ಕೂಡ ಕೆಲವು ಪರ್ಮಿಷನ್ ಕೇಳಬೇಕಾಗುತ್ತೆ. ಇನ್ನು ಕೋಟಿಗೊಬ್ಬ ಸಿನಿಮಾ ಖ್ಯಾತಿಯ ಸೂರಪ್ಪ ಬಾಬು ಅವರು ಕೂಡ ಒಂದು ಚಿತ್ರ ಮಾಡಬೇಕಿತ್ತು ದರ್ಶನ್ಗಾಗಿ. ಜೂನ್ 7ರಂದು ಬಹುಭಾಷಾ ನಿರ್ದೇಶಕರು ಬಂದು ಅವರಿಗೆ ಕತೆ ಹೇಳಿದ್ರಂತೆ. ಈ ವಿಷಯವನ್ನು ಖುದ್ದು ಸೂರಪ್ಪ ಬಾಬು ಅವರೇ ಹೇಳ್ಕೊಂಡಿದ್ರು. ಇನ್ನೊಂದು D59 ಅಂದರೆ 59ನೇ ಚಿತ್ರ, D59 ಚಿತ್ರ ನಿರ್ಮಿಸ್ತಾ ಇದ್ದರು ಶೈಲಜಾ ನಾಗ್. ಶೈಲಜಾ ನಾಗ್ ಈ ಹಿಂದೆ ಕೂಡ ಕ್ರಾಂತಿ, ಅದಕ್ಕಿಂತ ಮೊದಲು ಯಜಮಾನಲ್ಲ ಯಾವುದೋ ಒಂದು ಸಿನಿಮಾ ಮಾಡಿದ್ರು ಅವ್ರ ಜೊತೆ. ಇನ್ನು D59 ಚಿತ್ರ ನಂತರ ಸಿಂಧೂರ ಲಕ್ಷ್ಮಣಕ್ಕೆ ತರುಣ್ ಸುಧೀರ್ ನಿರ್ದೇಶಕರಾಗಿದ್ದಾರೆ. ಸಿಂಧೂರ ಲಕ್ಷ್ಮಣ ತರುಣ್ ಸುಧೀರ್ ಅವರ ತಂದೆ
ಸುಧೀರ್ ಅವರು ಮಾಡ್ತಾ ಇದ್ದಂಥ ಅದ್ಭುತವಾದಂಥ ನಾಟಕ ಸಿಂಧೂರ ಲಕ್ಷ್ಮಣ, ಅದನ್ನು ತೆರೆಗೆ ತರ್ತಾ ಇದ್ದಾರೆ. ಭಾಳ ಅದ್ಭುತವಾದಂಥ ಸಿನಿಮಾ ಆಗಬಹುದು. ಇನ್ನು ಶೈಲಜಾ ನಾಗ್ ಜೂನ್ 8ರಂದು ಚಿತ್ರಕಥೆ ಹೇಳಿದ್ರಂತೆ. D59ಗಾಗಿ 2016ರಲ್ಲೇ ದೊಡ್ಡ ಮೊತ್ತದ ಅಡ್ವಾನ್ಸ್ ಕೊಡಲಾಗಿತ್ತಂತೆ. ಇನ್ನು ರಾಘವೇಂದ್ರ ಹೆಗಡೆ ಕೂಡ ಒಂದು ಚಿತ್ರ ಮಾಡ್ತಾ ಇದ್ರಂತೆ. ಜೋಗಿ ಪ್ರೇಮ್ ನಿರ್ದೇಶನದ ಚಿತ್ರ ಕೂಡ ಸೆಟ್ಟೇರ್ತಾ ಇದೆಯಂತೆ. ತಮಿಳಿನ ರಮೇಶ್ ನಿರ್ಮಾಣದ ಚಿತ್ರ ಕೂಡ ಫಿಕ್ಸ್ ಆಗಿತ್ತಂತೆ. ಸಚ್ಚಿ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ, ರಘುನಾಥ್ ಸೋಗಿ, ಸೋಮಶೇಖರ್, ಮೋಹನ್ ನಟರಾಜ್ ನಿರ್ಮಾಣದ ಚಿತ್ರಗಳು ಕೂಡ ಅದರಲ್ಲಿದೆ. ಇನ್ನು ಜಮೀರ್ ಅಹ್ಮದ್ ಖಾನ್ ಮಗ ಝೈದ್ಗೂ ಒಂದು ಚಿತ್ರ ಮಾಡಬೇಕಿತ್ತಂತೆ. ಎಲ್ಲ ಒಟ್ಟು ಸೇರಿಸಿದರೆ 14 ಸಿನಿಮಾಗಳಾಗತ್ತೆ. 30 ಕೋಟಿಯಷ್ಟು ಅಡ್ವಾನ್ಸ್ ಪಡೆದಿದ್ದಾರಂತೆ. ಪ್ರತಿ ಚಿತ್ರಕ್ಕೆ ದರ್ಶನ್ 2ರಿಂದ 3 ಕೋಟಿ ಅಡ್ವಾನ್ಸ್ ಪಡೀತಾರಂತೆ. ನಿಮ್ಗೆ ಗೊತ್ತಿರಲಿ, ಡೆವಿಲ್ ಸಿನಿಮಾಗೆ ಕನ್ನಡ ಸಿನಿಮಾ ರಂಗದಲ್ಲೇ ಅತಿ ಹೆಚ್ಚು 22 ಕೋಟಿಯಷ್ಟು ದುಡ್ಡು ಅವರು ರೆಮ್ಯುನರೇಷನ್ ಸಂಭಾವನೆಯಾಗಿ ಪಡೆದಿದ್ದಾರಂತೆ. ಅಂದರೆ ಮಿನಿಮಮ್ 22 ಕೋಟಿ ಅಂತಂದರೆ ಅವರ ಸಿನಿಮಾ ಸ್ಯಾಟಲೈಟಲ್ಲಿ ಸೈನ್ ಹಾಕಿದ ತಕ್ಷಣ 22 ಕೋಟಿಗೆ ಮಿನಿಮಮ್ ಸೇಲ್ ಆಗುತ್ತೆ ಅಂತ. ಉಳಿದದ್ದು OTT ಡ್ಯಾಶ್ 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 ಸಿನಿಮಾದಿಂದ ಬಂದ ಕಲೆಕ್ಷನ್ ಅದೆಲ್ಲ ಬೇರೆ. ಇದೆಲ್ಲ ದರ್ಶನ್ ಅವರ ಎಂಟ್ರಿಯಿಂದ ಎಷ್ಟೆಲ್ಲ ಸಿನಿಮಾಗಳು ಮತ್ತೆ ರೆಡಿ ಆಗೋದಕ್ಕೆ ಸಜ್ಜಾಗ್ತಾ ಇದೆ. ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದೆ, ಅವರೀಗ ಸಿನಿಮಾಗಳನ್ನು ಮಾಡ್ಬೋದು. ವಿದೇಶಕ್ಕೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗೋದು ಬಿಟ್ಟರೆ ಉಳಿದದೆಲ್ಲ ಮಾಡ್ಬೋದು. ವಿದೇಶದ ಸೆಟ್ಟಿಂಗು ಗಿಟ್ಟಿಂಗೆಲ್ಲ ಹಾಕ್ಲಿಕ್ಕೆ ಆಗುತ್ತೆ, ಏನು ಕಷ್ಟ ಅಲ್ಲ. ಈಗಿನ ಸಿನಿಮಾ ರಂಗದಲ್ಲಿ ಎಲ್ಲ ಮಾಡಲಿಕ್ಕಾಗತ್ತೆ. ಎಷ್ಟು ಸಿನಿಮಾ ಇದೆ ಬನ್ನಿ, ಇದು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳನ್ನು ಹೇಳ್ತಾ ಹೋಗ್ತೀನಿ. ಬರೋಬ್ಬರಿ 14 ಚಿತ್ರಗಳನ್ನು ಒಪ್ಪಿಕೊಂಡಿದ್ದಾರೆ ದರ್ಶನ್. 14 ಸಿನಿಮಾಗಳನ್ನು ಒಪ್ಪಿಕೊಂಡಿದ್ದಾರೆ. ಹಲವು ನಿರ್ಮಾಪಕರು ಈಗಾಗಲೇ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ. 14 ಚಿತ್ರಗಳಿಗಾಗಿ 30 ಕೋಟಿ ರೂಪಾಯಿ ಅಡ್ವಾನ್ಸ್ ಪಡೆದಿದ್ದಾರಂತೆ ದರ್ಶನ್. ಬರೋಬ್ಬರಿ 14 ಚಿತ್ರಗಳನ್ನು ಒಪ್ಪಿಕೊಂಡಿದ್ದಾರೆ. ಹಲವು ನಿರ್ಮಾಪಕರು ಈಗಾಗಲೇ ಅವರಿಗೆ ಅಡ್ವಾನ್ಸ್ ಕೊಟ್ಟಿದ್ದಾರೆ. 14 ಚಿತ್ರಗಳಿಗಾಗಿ 30 ಕೋಟಿ ರೂಪಾಯಿ ಅಡ್ವಾನ್ಸ್ ಕೂಡ ಪಡೆದಿದ್ದಾರಂತೆ ದರ್ಶನ್. ಓಕೆ, ಇನ್ನು ಕೆಲ ಚಿತ್ರಗಳ ಕತೆ ಕೇಳಿ ಅಂತಿಮ ಮಾಡಿದ್ದಾರೆ ದರ್ಶನ್. ತೆಲುಗಿನ ಪ್ರಸಾದ್ ಬಾಬು ಒಂದು ಚಿತ್ರ ನಿರ್ಮಿಸ್ತಾ ಇದ್ರು. ಪ್ರಸಾದ್ ಬಾಬು ಚಿತ್ರಕ್ಕೆ ಶ್ರೀಕಾಂತ್ ಅಡ್ಡಾಲ ನಿರ್ದೇಶಕ. ಈ ಚಿತ್ರದ ಶೂಟಿಂಗ್ ಬಹುತೇಕ ಫಾರಿನ್ನಲ್ಲೇ ನಡೆದಿತ್ತು. ಆದರೆ ಸದ್ಯ ದರ್ಶನ್ ವಿದೇಶಕ್ಕೆ ಹೋಗುವಾಗಿಲ್ಲ. ಯಾಕಂದರೆ ಪಾಸ್ಪೋರ್ಟಲ್ಲಿ ಅಲ್ಲಿ ಅವರಿಗೆ ಬೇಲ್ ಸಿಕ್ಕಿರ್ಬೋದು, ಆದರೆ ವಿದೇಶಕ್ಕೆಲ್ಲ ಹೋಗುವಾಗಿಲ್ಲ. ಈವನ್ ಸಮಟೈಮ್ಸ್ ಬೆಂಗಳೂರಿಂದ ಹೊರಗೆ ಹೋಗಬೇಕಾದ್ರೂ ಕೂಡ ಕೆಲವು ಪರ್ಮಿಷನ್ ಕೇಳಬೇಕಾಗುತ್ತೆ. ಇನ್ನು ಕೋಟಿಗೊಬ್ಬ ಸಿನಿಮಾ ಖ್ಯಾತಿಯ ಸೂರಪ್ಪ ಬಾಬು ಅವರು ಕೂಡ ಒಂದು ಚಿತ್ರ ಮಾಡಬೇಕಿತ್ತು ದರ್ಶನ್ಗಾಗಿ. ಜೂನ್ 7ರಂದು ಬಹುಭಾಷಾ ನಿರ್ದೇಶಕರು ಬಂದು ಅವರಿಗೆ ಕತೆ ಹೇಳಿದ್ರಂತೆ. ಈ ವಿಷಯವನ್ನು ಖುದ್ದು ಸೂರಪ್ಪ ಬಾಬು ಅವರೇ ಹೇಳ್ಕೊಂಡಿದ್ರು. ಇನ್ನೊಂದು D59 ಅಂದರೆ 59ನೇ ಚಿತ್ರ, D59 ಚಿತ್ರ ನಿರ್ಮಿಸ್ತಾ ಇದ್ದರು ಶೈಲಜಾ ನಾಗ್. ಶೈಲಜಾ ನಾಗ್ ಈ ಹಿಂದೆ ಕೂಡ ಕ್ರಾಂತಿ, ಅದಕ್ಕಿಂತ ಮೊದಲು ಯಜಮಾನ್ ಅಲ್ಲ ಯಾವುದೋ ಒಂದು ಸಿನಿಮಾ ಮಾಡಿದ್ರು ಅವ್ರ ಜೊತೆ. ಇನ್ನು D59 ಚಿತ್ರ ನಂತರ ಸಿಂಧೂರ ಲಕ್ಷ್ಮಣಕ್ಕೆ ತರುಣ್ ಸುಧೀರ್ ನಿರ್ದೇಶಕರಾಗಿದ್ದಾರೆ. ಸಿಂಧೂರ ಲಕ್ಷ್ಮಣ ತರುಣ್ ಸುಧೀರ್ ಅವರ ತಂದೆ ಸುಧೀರ್ ಅವರು ಮಾಡ್ತಾ ಇದ್ದಂಥ ಅದ್ಭುತವಾದಂಥ ನಾಟಕ ಸಿಂಧೂರ ಲಕ್ಷ್ಮಣ, ಅದನ್ನು ತೆರೆಗೆ ತರ್ತಾ ಇದ್ದಾರೆ. ಭಾಳ ಅದ್ಭುತವಾದಂಥ ಸಿನಿಮಾ ಆಗಬಹುದು. ಇನ್ನು ಶೈಲಜಾ ನಾಗ್ ಜೂನ್ 8ರಂದು ಚಿತ್ರಕಥೆ ಹೇಳಿದ್ರಂತೆ. D59ಗಾಗಿ 2016ರಲ್ಲೇ ದೊಡ್ಡ ಮೊತ್ತದ ಅಡ್ವಾನ್ಸ್ ಕೊಡಲಾಗಿತ್ತಂತೆ. ಇನ್ನು ರಾಘವೇಂದ್ರ ಹೆಗಡೆ ಕೂಡ ಒಂದು ಚಿತ್ರ ಮಾಡ್ತಾ ಇದ್ರಂತೆ. ಜೋಗಿ ಪ್ರೇಮ್ ನಿರ್ದೇಶನದ ಚಿತ್ರ ಕೂಡ ಸೆಟ್ಟೇರ್ತಾ ಇದೆಯಂತೆ. ತಮಿಳಿನ ರಮೇಶ್ ನಿರ್ಮಾಣದ ಚಿತ್ರ ಕೂಡ ಫಿಕ್ಸ್ ಆಗಿತ್ತಂತೆ. ಸಚ್ಚಿ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ, ರಘುನಾಥ್ ಸೋಗಿ, ಸೋಮಶೇಖರ್, ಮೋಹನ್ ನಟರಾಜ್ ನಿರ್ಮಾಣದ ಚಿತ್ರಗಳು ಕೂಡ ಅದರಲ್ಲಿದೆ. ಇನ್ನು ಜಮೀರ್ ಅಹ್ಮದ್ ಖಾನ್ ಮಗ ಝೈದ್ಗೂ ಒಂದು ಚಿತ್ರ ಮಾಡಬೇಕಿತ್ತಂತೆ. ಎಲ್ಲ ಒಟ್ಟು ಸೇರಿಸಿದರೆ 14 ಸಿನಿಮಾಗಳಾಗತ್ತೆ. 30 ಕೋಟಿಯಷ್ಟು ಅಡ್ವಾನ್ಸ್ ಪಡೆದಿದ್ದಾರಂತೆ. ಪ್ರತಿ ಚಿತ್ರಕ್ಕೆ ದರ್ಶನ್ 2ರಿಂದ 3 ಕೋಟಿ ಅಡ್ವಾನ್ಸ್ ಪಡೀತಾರಂತೆ. ನಿಮ್ಗೆ ಗೊತ್ತಿರಲಿ, ಡೆವಿಲ್ ಸಿನಿಮಾಗೆ ಕನ್ನಡ ಸಿನಿಮಾ ರಂಗದಲ್ಲೇ ಅತಿ ಹೆಚ್ಚು 22 ಕೋಟಿಯಷ್ಟು ದುಡ್ಡು ಅವರು ರೆಮ್ಯುನರೇಷನ್ ಸಂಭಾವನೆಯಾಗಿ ಪಡೆದಿದ್ದಾರಂತೆ. ಅಂದರೆ ಮಿನಿಮಮ್ 22 ಕೋಟಿ ಅಂತಂದರೆ ಅವರ ಸಿನಿಮಾ ಸ್ಯಾಟಲೈಟಲ್ಲಿ ಸೈನ್ ಹಾಕಿದ ತಕ್ಷಣ 22 ಕೋಟಿಗೆ ಮಿನಿಮಮ್ ಸೇಲ್ ಆಗುತ್ತೆ ಅಂತ. ಉಳಿದದ್ದು OTT ಡ್ಯಾಶ್ 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 ಸಿನಿಮಾದಿಂದ ಬಂದ ಕಲೆಕ್ಷನ್ ಅದೆಲ್ಲ ಬೇರೆ. ಇದೆಲ್ಲ ದರ್ಶನ್ ಅವರ ಎಂಟ್ರಿಯಿಂದ ಎಷ್ಟೆಲ್ಲ ಸಿನಿಮಾಗಳು ಮತ್ತೆ ರೆಡಿ ಆಗೋದಕ್ಕೆ ಸಜ್ಜಾಗ್ತಾ ಇದೆ ಅಂತ.